ಹರೇ ಕೃಷ್ಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈ ಶ್ಲೋಕವನ್ನು ವಿಘ್ನ ವಿನಾಶಕ ಶ್ರೀ ಗಣೇಶನನ್ನು ಆರಾಧಿಸಲು ಉಪಯೋಗಿಸುತ್ತಾರೆ. ಶ್ಲೋಕದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಮೂಲ ಗ್ರಂಥದ ಪ್ರಕಾರ ಈ ಶ್ಲೋಕವು ಮಹಾಭಾರತದ ಅನುಶಾಸನ ಪರ್ವದ ಒಳಗಿರುವ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಆರಂಭಿಕ ಧ್ಯಾನ ಶ್ಲೋಕವಾಗಿದೆ. ಮಹರ್ಷಿ ವೇದವ್ಯಾಸರು ಗ್ರಂಥದ ಪಾರಾಯಣವು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಲು ಈ ಮಂತ್ರವನ್ನು ಮಂಗಲಾಚರಣೆಯಾಗಿ ಬಳಸಿದ್ದಾರೆ. ಪಂಥಗಳ ಸಮನ್ವಯದ ಪ್ರಕಾರ ಈ ಶ್ಲೋಕವು ಸನಾತನ ಧರ್ಮದ 2 ಪ್ರಮುಖ ಆರಾಧನಾ ಪದ್ಧತಿಗಳನ್ನು ಜೋಡಿಸುತ್ತದೆ. ಒಂದು ಗಣೇಶ ಆರಾಧನೆ ಮತ್ತು ವೈಷ್ಣವ ಆರಾಧನೆ. ಗಣೇಶನ ಆರಾಧನೆಯಲ್ಲಿ ಸರ್ವವಿಘ್ನೋಪಶಾಂತಯೇ ಎಂಬ ಪದವಿರುವುದರಿಂದ ದಕ್ಷಿಣ ಭಾರತದ ಸಂಪ್ರದಾಯದಲ್ಲಿ ಇದನ್ನು ಮೊಟ್ಟಮೊದಲ ವಿಘ್ನನಾಶಕ ಗಣಪತಿಗೆ ಅರ್ಪಿಸಲಾಗುತ್ತದೆ. ಇಲ್ಲಿ ವಿಷ್ಣು ಎಂದರೆ ಎಲ್ಲೆಡೆ ತುಂಬಿರುವವನು ಎಂದು ಅರ್ಥೈಸಲಾಗುತ್ತದೆ. ವೈಷ್ಣವ ಆರಾಧನೆಯಲ್ಲಿ ಚತುರ್ಭುಜ ಅಂದರೆ 4 ಕೈಗಳು ಮತ್ತು ಶಶಿವರ್ಣ ಬೆಳ್ಳಗಿನ ಕಾಂತಿ ಎಂಬ ವಿಶೇಷಣಗಳು ಶಂಖಚಕ್ರಧಾರಿಯಾದ ಶ್ರೀಮನ್ನಾರಾಯಣನ ಧ್ಯಾನ ರೂಪಕ್ಕೆ ಹೊಂದಿಕೆಯಾಗಿರುತ್ತವೆ. ಪೌರಾಣಿಕ ಹಿನ್ನೆಲೆಗಳ ಪ್ರಕಾರ ಸೋಮಕಾಸುರನು ವೇದಗಳನ್ನು ಕದ್ದು ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ದೊಡ್ಡ ವಿಘ್ನ ತಂದಾಗ ಬ್ರಹ್ಮದೇವನು ಈ ಶ್ಲೋಕದ ರೂಪದಲ್ಲಿ ಭಗವಂತನನ್ನು ಧ್ಯಾನಿಸಿದನು. ಆಗ ಭಗವಂತನು ಪ್ರಸನ್ನವದನನಾಗಿ ದರ್ಶನ ನೀಡಿ ಮತ್ಸ್ಯಾವತಾರ ತಳೆದು ವಿಘ್ನ ನಿವಾರಿಸಿದನು ಎನ್ನಲಾಗುತ್ತದೆ. ಸಾಂಸ್ಕೃತಿಕ ಆಚರಣೆಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮೊದಲು ಈ ಶ್ಲೋಕವನ್ನು ಉಪಯೋಗಿಸುತ್ತಾರೆ. ಯಾವುದೇ ಶುಭ ಕಾರ್ಯ, ಪೂಜೆ, ವಿದ್ಯಾಭ್ಯಾಸ ಅಥವಾ ಪರೀಕ್ಷೆಯ ಆರಂಭದಲ್ಲಿ ಮಾನಸಿಕ ಏಕಾಗ್ರತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲು ಈ ಶ್ಲೋಕ ಅತ್ಯಂತ ಪ್ರಭಾವಶಾಲಿಯಾಗಿದೆ. ಶ್ಲೋಕದ ಪ್ರತಿ ಪದದ ಅರ್ಥ: ಶುಕ್ಲ ಬಿಳಿಯಾದ ಅತ್ಯಂತ ಶುದ್ಧವಾದ ಅಂಬರ ವಸ್ತ್ರವನ್ನು, ಧರಂ ಧರಿಸಿರುವನನ್ನು, ವಿಷ್ಣು ಸರ್ವವ್ಯಾಪಿಯಾದ ಪರಮಾತ್ಮನನ್ನು, ಶಶಿ ಚಂದ್ರನಂತೆ ಪ್ರಶಾಂತವಾದ ವರ್ಣಂ ಹೊಳಪನ್ನು, ಚತುರ್ಭುಜಂ 4 ತೋಳುಗಳನ್ನು, ಪ್ರಸನ್ನವದನಂ ನಗುಮುಖದ ದಯಾಮಯವಾದ ಮುಖವುಳ್ಳವನನ್ನು ಧ್ಯಾಯೇತ್ ಯಾವಾಗಲೂ ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಸರ್ವವಿಘ್ನ ಎದುರಾಗುವ ಎಲ್ಲ ರೀತಿಯ ಅಡೆತಡೆಗಳ ಉಪಶಾಂತೆಯೇ ಸಂಪೂರ್ಣ ನಿವಾರಣೆಗಾಗಿ ಮತ್ತು ಶಾಂತಿಗಾಗಿ. ಶ್ಲೋಕದ ಭಾವಾರ್ಥ: ಯಾರು ಶುಭ್ರವಾದ ಬಿಳಿ ವಸ್ತ್ರವನ್ನು ಧರಿಸಿದ್ದಾರೋ, ಯಾರು ಜಗತ್ತಿನ ಕಣಕಣದಲ್ಲೂ ವ್ಯಾಪಿಸಿದ್ದಾರೋ, ಚಂದ್ರನಂತೆ ಆಹ್ಲಾದಕರವಾದ ಮಂದಹಾಸದ ಕಾಂತಿ ಯಾರ ಮುಖದಲ್ಲಿದೆಯೋ, 4 ಭುಜಗಳನ್ನು ಹೊಂದಿ ಸದಾ ಪ್ರಸನ್ನ ಮುಖದಿಂದ ಕಂಗೊಳಿಸುವ ಆ ಪರಮಾತ್ಮನನ್ನು ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಹಾಗೂ ಎದುರಾಗುವ ಎಲ್ಲ ರೀತಿಯ ಅಡಚಣೆಗಳ ನಿವಾರಣೆಗಾಗಿ ಮನದಲ್ಲಿ ಸದಾ ಪ್ರಾರ್ಥಿಸುತ್ತೇನೆ. ಹರೇ ಕೃಷ್ಣ.